ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಟ್ಟಡಕ್ಕೆ ಅಡಿಪಾಯ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಆದ್ರೆ ಈ ಅಡಿಪಾಯನೇ ಸರಿ ಇಲ್ಲ ಅಥವಾ ಬಲಹೀನವಾದಾಗ ಇಡೀ ಕಟ್ಟಡವೇ ಅಲುಗಾಡುವ ಅಥವಾ ಬಿದ್ದು ಹೋಗುವಂತಹ ಸಾಧ್ಯತೆನೆ ಹೆಚ್ಚಿರುತ್ತೆ. ಅದೇ ರೀತಿಯಾಗಿ ನಮ್ಮ ದೇಹದಲ್ಲಿರುವ ಬೆನ್ನು ಮೂಳೆ ಕೂಡ ಕೆಲಸ ಮಾಡುತ್ತೆ. ಈ ಬೆನ್ನು ಮೂಳೆಗೆ ಏನಾದ್ರೂ ತೊಂದರೆ ಆದಾಗ ಅಥವಾ ಅದು ಏನಾದ್ರೂ ವೀಕ್ ಆದಾಗ ಇಡೀ ನಮ್ಮ ಬಾಡಿ ಪಾಸ್ಚರ್ ಇರಬಹುದು, ನಮ್ಮ ದೈನಂದಿನ ಚಟುವಟಿಕೆಗಳಿರಬಹುದು, ಇದೆಲ್ಲದ್ರ ಮೇಲೂ ಪರಿಣಾಮ ಬೀರುತ್ತೆ. ಹಾಗಾದ್ರೆ ಈ ಬೆನ್ನು ಮೂಳೆ ಯಾಕೆ ಬರುತ್ತೆ, ಇದಕ್ಕಿರುವಂತಹ ಮೂಲ ಕಾರಣ ಏನು, ಮತ್ತೆ ಆಯುರ್ವೇದದಲ್ಲಿ ಇದನ್ನ ಬಲಿಷ್ಠಗೊಳಿಸೋದಕ್ಕಿರುವಂತಹ ವಿಧಾನಗಳು ಅಥವಾ ಪರಿಹಾರ ಏನು ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ರೋಗ ನಿಧಾನ ಆಯುರ್ವೇದ ವಿಭಾಗದ ಆಯುರ್ವೇದ ವೈದ್ಯರಾಗಿರುವಂತಹ ಡಾಕ್ಟರ್ ವರ್ಷಾ ಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈಗ ನಾವು ನೋಡ್ತಾ ಇರಬಹುದು ಅರ್ಲಿ ಸ್ಟೇಜಸ್ ಅಲ್ಲೇನೆ, ಅಂದ್ರೆ ಈಗ ವಯಸ್ಸಾದವರಲ್ಲೇನೆ ಬೆನ್ನುಮೂಳೆ ತೊಂದ್ರೆ ಅಂತ ಹೇಳೋಕ್ಕಾಗಲ್ಲ. ಈಗ 20s 30s ಅಲ್ಲೆಲ್ಲ ಬೆನ್ನುಮೂಳೆ ಪ್ರಾಬ್ಲಮ್, ಬ್ಯಾಕ್ ಪೈನ್ ಇಶ್ಯೂ ಜಾಸ್ತಿ ಆಗ್ತಾ ಇದೆ, ಕಾಮನ್ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಇದಕ್ಕಿರುವಂತಹ ಮೂಲ ಕಾರಣ ಏನು, ಏನ್ ಕಾಸ್ ಇರಬಹುದು? ಇದಕ್ಕೆ ಮೇನ್ ರೀಸನ್ ವಾತನೇ ಕಾರಣ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ. ವಾತ ದೋಷ ವೃದ್ಧಿ ಆದಾಗ, ಹಂಗಂದ್ರೆ ಜಾಸ್ತಿ ಆದಾಗ ಅಸ್ಥಿ ಹಂಗಂದ್ರೆ ನಮ್ಮ ಮೂಳೆಗಳು ಕಮ್ಮಿ ಆಗ್ತಾ ಹೋಗುತ್ತೆ ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಆಮೇಲೆ ವಾತಾದೃತೆ ನಾಸ್ತಿ ರುಜ ಅಂತಾನು ನಮ್ಮ ಆಚಾರ್ಯ ಹೇಳಿದ್ದಾರೆ. ಹಂಗಂದ್ರೆ ವಾತ ಇಲ್ಲ ಅಂದ್ರೆ ನೋವು ಕಾಣಿಸ್ಕೊಳ್ಳೋದಿಲ್ಲ. ಸೊ ವಾತ ಜಾಸ್ತಿ ಆದಾಗ ನೋವು ಕಾಣಿಸ್ಕೊಳುತ್ತೆ ಅಂತಾನು ಅರ್ಥ ಮಾಡ್ಕೊಳ್ಬಹುದು. ಹೇಳಿದೀನಿ ಮೊದ್ಲುನು, ಇವಾಗೂ ಹೇಳ್ತಾ ಇದೀನಿ, ವಾತದಿಂದಾನೇ ನೋವು ಬರುತ್ತೆ ಅಂತ. ಸೊ ವಾತ ವೃದ್ಧಿ ಕಾರಣ ಏನೇನ್ ಮಾಡ್ತೀರಾ ಕಾಸಸ್, ಅದ್ರಿಂದ ನೋವು ಕಾಣಿಸ್ಕೊಡುತ್ತೆ. ಹಂಗಂದ್ರೆ ತುಂಬಾ ಜಾಸ್ತಿ ನಿಂತ್ಕೊಂಡಿರೋದು, ತುಂಬಾ ಕೆಲಸ ಮಾಡ್ತಾ ಇರೋದು, ಇಲ್ಲ ಅಂದ್ರೆ ಇದು ವೇಗ ಧಾರಣ ಮಾಡೋದು. ವೇಗ ಧಾರಣ ಅಂದ್ರೆ ನಿಮ್ಮ ನ್ಯಾಚುರಲ್ ಅರ್ಜಸ್, ಸ್ನೀಸಿಂಗ್ ಇರ್ಬೋದು, ಇಲ್ಲ ಅಂದ್ರೆ ವಾಶ್ರೂಮ್ ಹೋಗ್ಬೇಕು ಆದ್ರೆ ನೀವ್ ಕಂಟ್ರೋಲ್ ಮಾಡ್ಕೊಂತೀರಾ, ಇಲ್ಲ ನಂಗೆ ಈ ಕೆಲಸ ಮುಗಿಸ್ಬಿಟ್ಟು ಹೋಗ್ತೀನಿ, ಇದರಿಂದ ಎಲ್ಲ ವಾತ ವೃದ್ಧಿ ಆಗುತ್ತೆ. ಸೊ ಅವಾಗ ವಾತ ಜಾಸ್ತಿ ಆಗುತ್ತೆ, ಅದ್ರಿಂದ ನೋವುಗಳು ಕಾಣಿಸ್ಕೊಳುತ್ತೆ. ಸೊ ಕೀಳ್ ನೋವು ಇರ್ಬೋದು, ಬೆನ್ನು ನೋವು ಇರ್ಬೋದು, ಆತರ. ಓಕೆ, ಅಂದ್ರೆ ಈಗ ನಮ್ಮ ದೇಹ ಪ್ರಕೃತಿಯಲ್ಲಿ ವಾತ ದೋಷ ಇದ್ದಾಗ ಅವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದೀರಾ? ತರ ಹೇಳಿಲ್ಲ, ಅವರು ಮೋರ್ ಸಸೆಪ್ಟೆಬಲ್ ಇರ್ತಾರೆ. ಇವಾಗ ಎಲ್ಲಾ ದೋಷ ಎಲ್ಲಾ ಪರ್ಸನ್ ಅಲ್ಲೂ ಇರುತ್ತೆ. ನಂದ್ರಲ್ಲೂ ವಾತ ದೋಷ ಇದೆ, ನಿಮ್ದ್ರಲ್ಲೂ ಇದೆ. ನಾನ್ ಮೇ ಬಿ ವಾತ ಪ್ರಕೃತಿ ಆಗ್ತೀನಿ, ಆದ್ರೆ ಅವಾಗ ನಾನು ಜಾಸ್ತಿ ಸಸೆಪ್ಟೆಬಲ್ ಇರ್ತೀನಿ ನೋವ್ಗೆ, ನೀವ್ ಕಮ್ಮಿ ಇರ್ತೀರಾ. ಆದ್ರೆ ನೀವ್ ಆ ನಿಧಾನ, ಇಲ್ಲಾಂದ್ರೆ ಆ ಕಾಸಸ್ ನ ಫಾಲೋ ಮಾಡಿದ್ರೆ, ಆ ಎಟಿಯೋಲಾಜಿಕಲ್ ಫ್ಯಾಕ್ಟರ್ಸ್ ನ ಫಾಲೋ ಮಾಡಿದ್ರೆ ಯಾವ್ದು ವಾತ ದೋಷನ ಜಾಸ್ತಿ ಮಾಡುತ್ತೆ, ಅವಾಗ ನಿಮ್ಗೂ ಪೇನ್ ಬರುತ್ತೆ. ನನ್ಕಿಂತ ಜಾಸ್ತಿ ಪೇನ್ ಬರ್ಬೋದು. ಮೇ ಬಿ ನಾನ್ ಮೇಂಟೈನ್ ಮಾಡ್ತಾ ಇರ್ತೀನಿ, ನೀವ್ ಮೇಂಟೈನ್ ಮಾಡೋದಿಲ್ಲ. ಸೊ ಇದು ಎಲ್ಲರಿಗೂ ಈಕ್ವಲಿ. ಸರಿ, ಇದಕ್ಕೆ ಮೇಜರ್ ಸಿಂಪ್ಟಮ್ಸ್ ಹೇಗಿರುತ್ತೆ? ಕೀಳುಗಳಲ್ಲಿ, ಗಂಟುಗಳಲ್ಲಿ ನೋವು ಬರೋದು, ನಿದ್ದೆ ಬರೋದಿಲ್ಲ, ಸ್ಕಿನ್ ಎಲ್ಲ ತುಂಬಾ ಡ್ರೈ ಆಗೋದು, ಈವನ್ ನಿಮ್ಮ ಟಂಗ್ ಹೇಳ್ತೀವಲ್ಲ ಅದ್ರಲ್ಲೂ ಸೀಳ್ ಬಿಟ್ಕೊಳುತ್ತೆ. ತುಂಬಾ ಜನಕ್ಕೆ ಆತರ ಇರುತ್ತೆ, ಎಸ್ಪೆಷಲಿ ಲೇಡೀಸ್ಗೆ. ನಾನು ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲಿ ನೋಡಿದೀನಿ ಆತರ, ಈ ತರ. ಆಮೇಲೆ ಹೇರ್ ತುಂಬಾ ಡ್ರೈ ಆಗೋದು, ಆಮೇಲೆ ಕಾಲ್ ಎಲ್ಲ ಹೊಡ್ಕೊಳೋದು, ಇದೆಲ್ಲ ವಾತದೋಷದಿಂದಾನೆ ಜಾಸ್ತಿ. ಓಕೆ, ಈಗ ಆಯುರ್ವೇದದಲ್ಲಿ ಹೆಚ್ಚಾಗಿ ಗಿಡಮೂಲಿಕೆಗಳನ್ನೇ ಬಳಸ್ತೀವಿ ಅಲ್ಲ, ಈ ಒಂದು ಪರ್ಟಿಕ್ಯುಲರ್ ಬೆನ್ನು ಮೂಳೆ ತೊಂದರೆ ಇದ್ದಾಗ ಯಾವೆಲ್ಲ ಗಿಡಮೂಲಿಕೆಗಳನ್ನ ಯೂಸ್ ಮಾಡ್ತಾರೆ? ಏರಂಡ ಅಂತ ಹೇಳ್ತೀವಿ, ಹರಳೆಣ್ಣೆ ಅಂತ ಬರುತ್ತಲ್ಲ, ಪ್ಲಾಂಟ್ ಇಂದ ಎಣ್ಣೆ ತಯಾರಿಸಿರೋದು. ಇಲ್ಲಾಂದ್ರೆ ಕೊಮ್ಮೆ ಗಿಡ ಪುನರ್ನವ ಅಂತ ಹೇಳ್ತೀವಿ. ಅದು ಬ್ರೇಕ್ ಮಾಡಿದಾಗ ಅದು ಆಟೋಮ್ಯಾಟಿಕ್ಲಿ ರೀಗ್ರೋ ಆಗುತ್ತೆ. ಸೊ ರೀಜನರೇಷನ್ ಕೆಪಾಸಿಟಿ ಇರುತ್ತೆ. ಸೊ ಅದು ನಮ್ಮ ಮೂಳೆಗೆ, ಇಲ್ಲಾಂದ್ರೆ ಮೂಳೆಗೆ, ಅದು ಗಂಟುಗಳಿಗೆ ಶಕ್ತಿ ಕೊಡುತ್ತೆ. ಈವನ್ ಬಲ ಅಂತ ಹೇಳ್ತೀವಿ, ಹೆಸರಲ್ಲೇ ಬಲ ಅಂತ ಇದೆ. ಸೊ ಅದು ಸ್ಟ್ರೆಂಥನಿಂಗ್ ಮಾಡುತ್ತೆ. ಆಮೇಲೆ ನೀರ್ಗುಂಡಿ ಅಂತ ಒಂದ್ ಗಿಡ ಇದೆ, ಅದ್ರಿಂದಾನು ಲೈಕ್ ಅದು ತುಂಬಾ ಒಳ್ಳೆ ವಾತಾಹಾರ ದ್ರವ್ಯ ಅಂತ ಹೇಳ್ತೀವಿ. ಔಷಧಿಯಲ್ಲಿ ವಾತ ಕಮ್ಮಿ ಮಾಡೋದು ಗುಣ ಇದೆ. ಸೊ ಇದೆಲ್ಲ ಅಶ್ವಗಂಧ ಇರ್ಬೋದು, ಇದು ಇಂಪಾರ್ಟೆನ್ಸಿ, ಇಲ್ಲ ಅಂದ್ರೆ ವೆರಿ ಸ್ಟ್ರೆಂಥನಿಂಗ್ ಅಲ್ಲ, ಇದು ವಾತ ದೋಷ ಕಮ್ಮಿ ಮಾಡೋದು ಗಿಡ ಮೂಲಿಕೆಗಳು. ಆದ್ರೆ ಇದನ್ನ ನೀವು ಆಯುರ್ವೇದ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಇದು ಕನ್ಸಲ್ಟೇಷನ್ ಮಾಡ್ಬಿಟ್ಟೆ ನೀವು ಮೆಡಿಸಿನ್ಸ್ ನ ಬಳಸ್ಬೇಕು. ನಿಮ್ಮಷ್ಟಕ್ಕೆ ನೀವೇ ಇಲ್ಲ ಅವ್ರು ಹೇಳಿದ್ದಾರೆ ಅಂತ ತಗೊಂಡದು ಅದೆಲ್ಲ ಮಾಡ್ಬಾರ್ದು, ಅದ್ರಿಂದ ನಿಮ್ಗೆ ಪ್ರಾಬ್ಲಮ್ ಆಗೋದು. ನೀವೇನೀಗ ಗಿಡಮೂಲಿಕೆಗಳು ಇಷ್ಟೆಲ್ಲ ಮೆನ್ಷನ್ ಮಾಡಿದ್ರಿ, ಇದನ್ನ ಬಳಸುವಂತಹ ವಿಧಾನ ಹೇಗಿರುತ್ತೆ, ಮತ್ತೆ ಆಯುರ್ವೇದದಲ್ಲಿ ಆ ಟ್ರೀಟ್ಮೆಂಟ್ ಪ್ರಾಸೆಸ್ ಅಂತ ಇರುತ್ತಲ್ವಾ, ಅದನ್ನ ಹೇಗೆ ಮಾಡ್ತಾರೆ? ಸೊ ನಮ್ಮ ಕ್ಲಾಸಿಕಲ್ ರೆಫರೆನ್ಸಸ್ ಇದೆ, ಲೈಕ್ ಚರಕ ಸಂಹಿತ ಇದೆ, ಸುಶ್ರುತ ಸಂಹಿತ, ಅಷ್ಟಾಂಗ ಹೃದಯ ಅಂತ, ಅವ್ರೆಲ್ಲರೂ ನಮ್ಮ ಆಚಾರ್ಯಸ್ ಬರ್ದಿರಂತದ್ದು. ಇದು ಬೃಹತ್ ರೈಸ್ ನ ನಾವು ಫಾಲೋ ಮಾಡ್ತೀವಿ. ಸೊ ಅದ್ರಲ್ಲಿ
ಅದ್ರಲ್ಲಿ ಏನ್ ಮೆಡಿಸಿನ್ಸ್ ಇದೆ ಕ್ಲಾಸಿಕಲ್ ಪ್ರಿಪರೇಷನ್ ನ ಪ್ರಿಪೇರ್ ಮಾಡ್ತೀವಿ. ಇವಾಗ ವಟ್ಟಿ ಇಲ್ಲ ಅಂದ್ರೆ ಟ್ಯಾಬ್ಲೆಟ್ಸ್ ಅಂತ ಹೇಳ್ತೀವಲ್ಲ, ಸೊ ಅದ್ರಲ್ಲಿ ಒಂದು ತೈಲ ಪಾಕ ವಿಧಿ ಅಂತ ಹೇಳ್ತೀವಿ. ಲೈಕ್ ತುಂಬಾ ಆಯುರ್ವೇದ ಡಾಕ್ಟರ್ಸ್ ಹೇಳ್ತಾರೆ ಎಣ್ಣೆನ ಬಳಸಿ ಅಂತ. ಇಲ್ಲ ಅಂದ್ರೆ ನೀವು ಕನ್ಸಲ್ಟೇಷನ್ ಹೋಗಿರ್ತೀರಾ, ಅವಾಗ ಎಣ್ಣೆ ಕೊಡ್ತಾರೆ. ಸೊ ಅದೆಲ್ಲ ಆಯುರ್ವೇದ ಕ್ಲಾಸಿಕ್ಸ್ ಇಂದಾನೆ ಪ್ರಿಪೇರ್ ಆಗಿರೋಂಥದ್ದು ಎಣ್ಣೆ. ಯಾಕಂದ್ರೆ ಅಲ್ಲಿ ತೈಲ ಪಾಕ ವಿಧಿ ಅಂತ ಮಾಡ್ತೀವಿ ಆ ಎಣ್ಣೆ ಅಲ್ಲಿ, ಅದ್ರಿಂದ ಅದು ತಯಾರಿಸಿರ್ತೀವಿ. ಸೊ ಅದನ್ನ ಬಳಸಿ ಅಂತ ಹೇಳ್ತೀವಿ. ಓಕೆ, ಈಗ ತೈಲ ಪಾಕ ವಿಧಾನ ಅಂತ ನೀವು ತಿಳಿಸಿದ್ರಿ, ಅದ್ರ ಇಂಪಾರ್ಟೆನ್ಸ್ ಅಥವಾ ಸಿಗ್ನಿಫಿಕೆನ್ಸ್ ಏನು, ಮತ್ತೆ ಅದರಿಂದ ಏನೆಲ್ಲ ಬೆನಿಫಿಟ್ ಆಗುತ್ತೆ? ಆಯುರ್ವೇದದಲ್ಲಿ ನಾವು ಸ್ನೇಹ ಅಂತ ಹೇಳ್ತೀವಿ. ಆಲಿಯೇಷನ್ ಥೆರಪಿ, ಅಭ್ಯಂಗ ಇದೆಲ್ಲ ಇಂದ ನಾವು ಅದನ್ನ ಟ್ರೀಟ್ ಮಾಡ್ಬೋದು. ಇದ್ರ ಜೊತೆ ನಾವು ಮೆಡಿಸಿನ್ಸ್ ನಾನು ಬಳಸ್ಬೇಕು, ಯಾವ್ದು ವಾತದೋಷನ ಕಮ್ಮಿ ಮಾಡುತ್ತೆ ಆ ತರ ಗಿಡ ಮೂಲಿಕೆ ನಾನು ಬಳಸ್ಬೋದು. ಸೊ ಇವಾಗ ತೈಲ ಪಾಕ ವಿಧಿ ಅಂತ ಹೇಳ್ದೆ. ಸೊ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ತೈಲ ಅಂದ್ರೆ ಎಣ್ಣೆಯಲ್ಲಿ ಸಂಸ್ಕಾರ ಮಾಡೋದು, ಹಂಗಂದ್ರೆ ಗುಣವನ್ನು ತರಿಸೋದು. ಅದ್ರಲ್ಲಿ ಗಿಡ ಮೂಲಿಕೆಯನ್ನು ಬೇಯಿಸ್ತೀವಿ. ಇದು 2 days ಪ್ರೊಸೆಸ್ ಅಂತ ಹೇಳ್ಬೋದು ಮಿನಿಮಮ್. ಸೊ ಬೇಸ್ಡ್ ಅಪಾನ್ ಯಾವ ತರ ಪಾಕ ಆಗಿದೆ ಅದು ನಾವು ಪ್ರೊಸೆಸ್ ನ ಸ್ಟಾಪ್ ಮಾಡ್ತೀವಿ. ಇವಾಗ ತೈಲ ಪಾಕ ವಿಧಿಯಲ್ಲಿ ಏನಾಗುತ್ತೆ ಅಂದ್ರೆ ನಾವು ಎಣ್ಣೆ ತಗೊಂತೀವಿ ಬೇಸ್ಡ್ ಅಪಾನ್ ಕೋಕೋನಟ್ ಆಯಿಲ್ ಬೇಸ್ ಇರ್ಬೋದು, ಇಲ್ಲ ಅಂದ್ರೆ ಸೆಸಮೆ ಆಯಿಲ್ ಇರ್ಬೋದು, ಎಳ್ಳೆಣ್ಣೆ ಹೇಳ್ತೀವಲ್ಲ ಅದು. ಸೊ ಅದ್ರಲ್ಲಿ ನಮ್ಮ ಗಿಡ ಮೂಲಿಕೆಯನ್ನು ಇನ್ಫ್ಯೂಸ್ ಮಾಡ್ತೀವಿ. ಸೊ ಅದನ್ನ ಬೇಯಿಸಿದಾಗ ಎಲ್ಲ ಆ ಗಿಡದ್ದು ಗುಣ ಅದ್ರಲ್ಲಿ ಬರುತ್ತೆ ತೈಲದಲ್ಲಿ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ತೈಲ ಅದ್ರದ ಗುಣನ ಇಂಟ್ಯಾಕ್ಟ್ ಆಗಿ ಇಟ್ಕೊಳುತ್ತೆ, ಆಮೇಲೆ ಈ ಗಿಡ ಮೂಲಿಕೆ ಗುಣನ ತಗೊಳುತ್ತೆ, ಹೀರ್ಕೊಳುತ್ತೆ. ಸೊ ಇದ್ರಿಂದ ಸಂಸ್ಕಾರ ಪ್ರೊಸೆಸ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಇದು ತೈಲ ಪಾಕ ವಿಧಿ ಅಂತ ಕನ್ಸಿಡರ್ ಮಾಡ್ತೀವಿ. ಈ ತೈಲ ಪಾಕ ವಿಧಿಯಲ್ಲಿ ಹೆಂಗ್ ಗೊತ್ತಾಗುತ್ತೆ ಇದು ಆಗಿದ್ಯಾ ಇಲ್ಲ ಅಂತ? ತೈಲದಲ್ಲಿ ಇದು ಫ್ರಾತ್ ಬರುತ್ತೆ. ಸೊ ಅವಾಗ ಬಬಲ್ಸ್ ತರ ಬರುತ್ತೆ, ಕುದಿಯುತ್ತೆ. ಸೊ ಅವಾಗ ನಮ್ಗೆ ಗೊತ್ತಾಗುತ್ತೆ ಓಕೆ ಇದು ಆಗಿದೆ ಅಂತ. ಅವಾಗ ನಾವು ಪ್ರೊಸೆಸ್ ನ ಸ್ಟಾಪ್ ಮಾಡ್ತೀವಿ. ಓಕೆ, ಇದಿಷ್ಟು ಬಿಟ್ಟು ಈಗ ಲೈಫ್ ಸ್ಟೈಲ್ ಏನಾದ್ರು ಚೇಂಜಸ್ ಮಾಡ್ಕೋಬೇಕು ಅಥವಾ ನಮ್ಮ ಪಥ್ಯ ಅನ್ನೋದು ಒಂದು ಡಯಟ್ ಅಲ್ಲೂ ಕೂಡ ಏನಾದ್ರು ಬದಲಾವಣೆ ತರಬೇಕು ಅಂತ ಅಂದ್ರೆ ಯಾವ ತರದ್ದು ಫಾಲೋ ಮಾಡ್ಬೇಕಾಗುತ್ತೆ? ಇವಾಗ ನಾವು ಏನ್ ಲೈಫ್ ಸ್ಟೈಲ್ ಫಾಲೋ ಮಾಡ್ಬೋದು ಅಂದ್ರೆ ದಿನಚರ್ಯ ಮತ್ತೆ ಋತುಚರ್ಯನ ಬೆಳೆಸ್ಬೋದು. ದಿನಚರ್ಯ ಅಂದ್ರೆ ಡೈಲಿ ಆಕ್ಟಿವಿಟೀಸ್ ಹೇಗ್ ಮಾಡ್ಬೋದು. ದಿನ ನೀವು ಅಭ್ಯಂಗ ಮಾಡ್ಕೊಬಹುದು. ಅಭ್ಯಂಗ ಅಂದ್ರೆ ಆಯಿಲ್ ಮಸಾಜ್ ಅಂತ ಹೇಳ್ತೀವಲ್ಲ, ಸೊ ಅದು ಮನೆ ಮಟ್ಟಿಗೆನೆ ನೀವು ಮಾಡ್ಕೊಬಹುದು. ಸೊ 10 minutes ಬಿಫೋರ್ ಟೇಕಿಂಗ್ ಬಾತ್, ಹಂಗಂದ್ರೆ ಸ್ನಾನ ಮಾಡಕ್ಕಿಂತ ಮುಂಚೆ ನೀವು ತೈಲವನ್ನು ಉಪಯೋಗಿಸಿ ನಿಮ್ಮ ಮೈ ಮೇಲೆ ಹಚ್ಕೊಂಡು ಆಮೇಲೆ ನೀವು 10 ನಿಮಿಷ ಆದ್ಮೇಲೆ ಸ್ನಾನಕ್ಕೆ ಹೋಗ್ಬೋದು. ಆಮೇಲೆ ನೀವು ದಿನ ತುಂಬಾ ಜಾಸ್ತಿ ಕೆಲಸ ಮಾಡೋ ಬದಲು ಅದನ್ನ ಬ್ರೇಕ್ಸ್ ತಗೊಳ್ಳಿ ಬಿಟ್ವೀನ್, ಆಯ್ತಾ? ಆಮೇಲೆ ಕೆಲವರು ಜಿಮ್ ಹೋಗ್ತಾರೆ, ಲೈಕ್ ಅವ್ರು ಏನ್ ಮಾಡ್ತಾರೆ ಕಂಟಿನ್ಯೂಸ್ಲಿ 2 hours ಎಕ್ಸರ್ಸೈಸ್ ಮಾಡ್ತಾರೆ. ಸೊ ಅದ್ರ ಬದಲು ನೀವು half an hour ಗೆ ರೆಸ್ಟ್ರಿಕ್ಟ್ ಆಗಿ, ಎಸ್ಪೆಷಲಿ ಇನ್ ಸಮ್ಮರ್ ಸೀಸನ್. ಆಲ್ರೆಡಿ ಸನ್ದು ಬಲದಿಂದ ನಮ್ಮ ದೇಹದ್ದು ಬಲ ಕಮ್ಮಿ ಆಗಿರುತ್ತೆ, ಅದಕ್ಕೆ ನಮ್ಗೆ ಅಷ್ಟೊಂದು ಹೊಟ್ಟೆ ಹಸಿಯೋದಿಲ್ಲ ಸಮ್ಮರ್ ಸೀಸನ್ ಅಲ್ಲಿ. ಸೊ ನೀವು ಅದನ್ನ 30 minutes ಎಕ್ಸರ್ಸೈಸ್ ಮಾಡ್ಬೋದು. ಅದೇ ವಿಂಟರ್ ಸೀಸನ್ ಅಲ್ಲಿ ನಿಮ್ಮ ಹೊಟ್ಟೆ ಹಸಿವು ಜಾಸ್ತಿ ಇರುತ್ತೆ, ಸೂರ್ಯಂದು ಬಲ ಕಮ್ಮಿ ಇರುತ್ತೆ, ಸೊ ನಿಮ್ದು ದೇಹ ಬಲ ಜಾಸ್ತಿ ಆಗಿರುತ್ತೆ. ಸೊ ಅದರಿಂದ ನೀವು ನಿಮ್ಮ ಎಕ್ಸರ್ಸೈಸ್ ಸ್ವಲ್ಪ 45 minutes ವರೆಗೂ ತಗೊಂಡು ಹೋಗ್ಬೋದು. ಸೊ ಇದೆಲ್ಲ ನೀವು ಮಾಡ್ಕೊಬಹುದು. ಆಮೇಲೆ ಆಹಾರದಲ್ಲಿ ದಿನನಿತ್ಯ 1 ಚಮಚ ತುಪ್ಪವನ್ನು ನಿಮ್ಮ ಆಹಾರದಲ್ಲಿ ಬಳಸ್ಬೋದು. ಆಮೇಲೆ ಕೋಲ್ಡ್ ಇಲ್ಲ ಅಂದ್ರೆ ಊಟದ ಬಿಸಿ ಮಾಡ್ಕೊಂಡ್ ತಿಂದ್ರೆ ಒಳ್ಳೇದು. ಹಂಗೆ ತಣ್ಣಗಿರೋದ ಆಹಾರನ ತಗೊಳಕ್ ಹೋಗ್ಬೇಡಿ. ಆಮೇಲೆ ಆದಷ್ಟು ರಾ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ, ಸೊ ಅದನ್ನ ಅವಾಯ್ಡ್ ಮಾಡಿ ಬೇಸಿರೋದು ಆಹಾರ ತಗೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಬ್ಯಾಕ್ ಪೇನ್ ಅನ್ನೋದು ಕೇವಲ ಒಂದು ಸಾಧಾರಣವಾದಂತಹ ನೋವಾಗಿರೋದಿಲ್ಲ. ಹೀಗಾಗಿ ಅದನ್ನ ನಿರ್ಲಕ್ಷ್ಯ ಮಾಡದೆ ಕೇವಲ ಟೆಂಪರರಿ ರಿಲೀಫ್ ಮೊರೆ ಹೋಗದೆ ಒಂದು ಲಾಂಗ್ ಟರ್ಮ್ ಸೊಲ್ಯೂಷನ್ ನ ಕಂಡುಕೊಳ್ಳೋದು ಉತ್ತಮವಾಗಿರುತ್ತೆ. ನೀವೇನಾದ್ರೂ ಆಯುರ್ವೇದಿಕ್ ಸೊಲ್ಯೂಷನ್ ನ ನೋಡ್ತಾ ಇದ್ರೆ ಬಿ ಬೆಟರ್ ಅವರ ಪೈನ್ ಊರ್ಜಾ ಕ್ಯಾಪ್ಸುಲ್ಸ್ ನ ಬಳಸಬಹುದು. ಇದು NABL ಸರ್ಟಿಫೈಡ್ ಮೋಸ್ಟ್ ಪವರ್ಫುಲ್ ಹರ್ಬ್ಸ್ ಇಂದ ಮಾಡಲಾಗಿದ್ದು, ಇದರ ಉಪಯೋಗಗಳು ಏನು ಅಂತ ನೋಡೋದಾದ್ರೆ ಬ್ಯಾಕ್ ಪೇನ್ ಹಾಗೂ ಸಯಾಟಿಕಾ ಡಿಸ್ಕಂಫರ್ಟ್ ನ ಕಡಿಮೆ ಮಾಡುತ್ತೆ, ಫ್ಲೆಕ್ಸಿಬಿಲಿಟಿ, ಸ್ಟ್ರೆಂತ್ ಹಾಗೂ ನರ್ವ್ ಹೆಲ್ತ್ ನ ಇಂಪ್ರೂವ್ ಮಾಡುತ್ತೆ, ಮತ್ತೆ ಬೆನ್ನು ಮೂಳೆಯನ್ನ ಬಲವರ್ಧನೆಗೊಳಿಸೋದ್ರಲ್ಲಿ ತುಂಬಾನೇ ಸಹಕಾರಿಯಾಗಿದೆ. ಹೀಗಾಗಿ ಇದನ್ನ ಬಳಸಿಕೊಂಡು ನೋವು ರಹಿತ ಜೀವನವನ್ನ ನಿಮ್ಮದಾಗಿಸ್ಕೊಳ್ಳಿ.